ವೀಕ್ಷಕರೇ, ರೈತನ ನಸೀಬೆ ಹಾಗೆ. ಬೆಳೆ ಬಂದರೆ ಬೆಲೆ ಸಿಗಲ್ಲ, ಬೆಲೆ ಇದ್ದರೆ ಬೆಳೆ ಬರಲ್ಲ. ಇದು ರೈತನ ನಿರಂತರ ಸಮಸ್ಯೆಯಾಗಿದ್ದು, ಯಾವುದೇ ಬೆಳೆ ಬೆಳೆದರೂ ಸಮಾಧಾನ ಅನ್ನೋದು ರೈತನಿಗೆ ಇಲ್ಲವಾಗಿದೆ. ಎಲ್ಲೋ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೆಯುತ್ತಿದ್ದರೆ ಇಲ್ಲಿರುವ ಟೊಮೆಟೊ ರೈತರು ಬೀದಿಗೆ ಬರುವಂತಾಗಿರುವುದು ಮಾತ್ರ ವಿಪರ್ಯಾಸ. ಹೌದು, ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುತ್ತಿರುವ ಪರಿಣಾಮ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಇದು ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರಿದ್ದು, ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಬಹುತೇಕ ಹೋಟೆಲ್ ಉದ್ಯಮ ಬಾಗಿಲು ಮುಚ್ಚುವಂತಾಗಿದೆ. ಇದು ಹೆಚ್ಚಾಗಿ ತರಕಾರಿ ಬೆಳೆಯುವ ಜಿಲ್ಲೆಯ ರೈತರ ಮೇಲೆ ನೇರ ಪರಿಣಾಮ ಬೀರಿದೆ. ಇನ್ನು ಕೆಂಪು ಸುಂದರಿ ಎಂದೇ ಖ್ಯಾತಿ ಪಡೆದಿರುವ ಟೊಮೆಟೊ ಪ್ರಸ್ತುತ ಜಿಲ್ಲೆಯಾದ್ಯಂತ ಯಥೇಚ್ಛವಾಗಿ ಬೆಳೆದಿದ್ದಾರೆ. ಆದರೆ ಹೋಟೆಲ್ ಉದ್ಯಮ ಬಂದ್ ಆಗಿರುವ ಪರಿಣಾಮ ಟೊಮೆಟೊ ಕೇಳೋರೇ ಇಲ್ಲವಾಗಿದ್ದಾರೆ. ಇದರಿಂದ ಟೊಮೆಟೊ ಬೆಳೆದ ರೈತನ ಬದುಕು ಬೀದಿಗೆ ಬಂದಂತಾಗಿದೆ. ಇಂದು ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ 15 ಕೆಜಿ ತೂಕದ ಒಂದು ಬಾಕ್ಸ್ಗೆ 100 ರಿಂದ 120 ರೂಪಾಯಿಗೆ ಮಾರಾಟವಾಗಿದೆ. ಅಂದರೆ ಪ್ರತಿ ಕೆಜಿ ಟೊಮೆಟೊ ಬೆಲೆ 7 ರೂಪಾಯಿಗೂ ಕಡಿಮೆಯಾಗಿದೆ. ಇದು ರೈತನ ತೀವ್ರ ಸಂಕಷ್ಟಕ್ಕೆ ಕಾರಣವಾಗಿದೆ. 1 ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳೆಯಬೇಕಾದರೆ ಉಳುಮೆ, ಬಿತ್ತನೆ, ಸಸಿ, ಗೊಬ್ಬರ, ಕೀಟನಾಶಕ, ಚಪ್ಪರ ಸೇರಿದಂತೆ ಟೊಮೆಟೊ ಕೊಯ್ಲು ಮಾಡಲು ಕೂಲಿ ಸೇರಿ ಕನಿಷ್ಠ 2 ಲಕ್ಷ ರೂಪಾಯಿ ವೆಚ್ಚ ತಗುಲುತ್ತದೆ. ಪ್ರಸ್ತುತ ರೋಗ ಕಡಿಮೆ ಇರುವ ಪರಿಣಾಮ ಟೊಮೆಟೊ ಫಸಲು ಉತ್ತಮವಾಗಿ ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಕಾರಣ ಪ್ರತಿ ಎಕರೆ ಟೊಮೆಟೊಗೆ 1 ಲಕ್ಷ ಬರುವುದು ಅಸಾಧ್ಯ ಎಂಬ ಸ್ಥಿತಿ ಇದೆ. ಹಾಗಾಗಿ ರೈತರು ದಿಕ್ಕು ತೋಚದೆ ಪೇಚಾಡುವಂತಾಗಿದೆ. ಅದರಲ್ಲೂ ಟೊಮೆಟೊ ಹಣ್ಣು ಉತ್ತಮವಾಗಿದ್ದರೆ 120 ರೂಪಾಯಿಯವರೆಗೆ ಮಾರಾಟವಾಗುತ್ತಿದ್ದು, ರೋಗ ಅಥವಾ ಇತರ ಸಮಸ್ಯೆಗಳಿಂದ ಸವಕಲು ಆಗಿದ್ದರೆ 15 ಕೆಜಿ ಟೊಮೆಟೊ ಕೇವಲ 30 ರೂಪಾಯಿಗೆ ಮಾರಾಟವಾಗುತ್ತಿದೆಯಂತೆ. ಒಟ್ಟಿನಲ್ಲಿ ಯುದ್ಧದ ಪರಿಣಾಮ ಪ್ರಸ್ತುತ ರೈತನ ಸಂಕಷ್ಟಕ್ಕೆ ಕಾರಣವಾಗಿದ್ದರೆ, ಇತರ ಸಮಯದಲ್ಲಿಯೂ ರೈತರಿಗೆ ಸಂಕಷ್ಟ ತಪ್ಪಿಲ್ಲ ಎಂಬ ಸ್ಥಿತಿ ಇದೆ. ಹೇಳಿ ಗಂಗರಾಜ್ ಅಂತ ಹೇಳ್ಬಿಟ್ಟು ನಾವು ರೈತರು ಈಗ ಟೊಮೊಟೊ ಬೆಲೆ ಕುಸಿದಿರೋ ಕಾರಣ ನಮ್ಮ ರೈತರಿಗೆ ಈಗ 1 ಎಕರೆ ಟೊಮೊಟೊ ಬೆಳೆ ನಾಟಿ ಮಾಡಬೇಕಾದ್ರೆ ಸುಮಾರು ನಾಟಿ ಮಾಡೋ ಲೆವೆಲ್ಗೆ ಒಂದು 80,000 ಖರ್ಚು ಬರುತ್ತೆ ಸರ್. ಒಂದು ರೋಲು ಟೊಮೊಟೊ ಮಂಚಿಂಗ್ ಪೇಪರ್ 1 ರೋಲು 1,600 ರೂಪಾಯಿ ಇದ್ದಿದ್ದು ಈಗ 4,000 ಆಗಿದೆ ಸರ್. ಡ್ರಿಪ್ಪುಂದು ಸಮೇತ ಜಾಸ್ತಿ ಆಗಿದೆ. ತಿರ್ಗಾ ಇದು ರಸಗೊಬ್ಬರಗಳದ್ದು ಎಲ್ಲ ಜಾಸ್ತಿ ಆಗಿದೆ. ತಿರ್ಗಿ ಮತ್ತು ಕಲ್ಟಿವೇಷನು ಇದೆಲ್ಲ ಮಾಡೋ ಅಷ್ಟು 1 ಎಕರೆ ಟೊಮೊಟೊ ಬೆಳಿಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 2 ಲಕ್ಷ, ಆವ್ರೇಜಾಗಿ 2 ಲಕ್ಷ ಬರುತ್ತೆ ಸರ್. ಇನ್ನೂ ಲೇಬರ್ದೆಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಮಾರ್ಕೆಟಲ್ಲಿ ನೋಡಿದ್ರೆ 30 ರೂಪಾಯಿಂದ ಸ್ಟಾರ್ಟಿಂಗು 200-250 ರೂಪಾಯಿ ಟಾಪ್ ರೇಟ್ ಅಷ್ಟೇ ಇರೋದೀಗ. ಈ ಕುಂಠಿತ ಇರೋದ್ರಿಂದ ನಮಗೆ ಟೊಮೊಟೊ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ ಸರ್. ಅತಿಯಾದ ಬಿಸಿಲು, ಆಳವಾದ ಕೊಳವೆ ಬಾವಿಗಳಿಂದ ನೀರು ತೆಗೆದು ಸಂಕಷ್ಟದಲ್ಲಿಯೇ ಬೆಳೆ ತೆಗೆಯುವ ರೈತನಿಗೆ ಬೆಲೆ ಸಿಗದೆ ಪರದಾಡುವ ಸ್ಥಿತಿ ಎದುರಾಗಿದ್ದು, ಈ ರೈತನ ಸಂಕಷ್ಟಕ್ಕೆ ನೆರವಾಗುವವರೇ ಇಲ್ಲವಾಗಿರೋದು ಮಾತ್ರ ವಿಪರ್ಯಾಸ. ಟೊಮಾಟೊ ಇವತ್ತಿನ ದಿನದಲ್ಲಿ ನಮ್ಮ APMC ಯಾರ್ಡಲ್ಲಿ ಸುಮಾರು ಒಂದು 30 ರೂಪಾಯಿನಿಂದ ಹಿಡಿದು 150-200 ರೂಪಾಯಿವರೆಗೂ ಸೇಲ್ಸ್ ಆಗಿದೆ. ಕಾರಣ ಟೊಮಾಟೊ ಬೆಲೆ ಕುಂಠಿತ ಆಗೋದಕ್ಕೆ ಸುಮಾರು 40% ಹೋಟ್ಲುಗಳು ಎಲ್ಲ ಕಡೆ ಟೂರಿಸಮ್ ಅಲ್ಲಾಗ್ಬೋದು, ದೇವಸ್ಥಾನಗಳಾಗ್ಬೋದು, ಟೂರಿಸಮ್ ಹೋಗಲ್ಲ, ಶಾಲೆಗಳ ರಜಾ, ಇವೆಲ್ಲ ಮುಖ್ಯ ಕಾರಣದಿಂದ ಟೊಮಾಟೊ ಬೆಲೆ ಕುಂಠಿತ ಆಗಿದೆ. ಇದರಿಂದ ಪ್ಲಸ್ ಈ ಯುದ್ಧದ ಪರಿಣಾಮ ಗ್ಯಾಸ್ ಸಿಗಲ್ಲ ನೋಡಿ. ಈ ಗ್ಯಾಸ್ ಸಿಗದೆ ಇರೋಂಥ ಪರಿಣಾಮ ಸುಮಾರು ಒಂದು 50-60% ಎಲ್ಲ ಕಡೆ ದೇಶದಲ್ಲೆಲ್ಲ ಹೋಟ್ಲುಗಳಿಲ್ದಿರೋ ಕಾರಣ ಟೊಮಾಟೊ ಕುಸಿತ ಆಗಿದೆ. ಇದರಿಂದ ನಮ್ಮ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಟೊಮಾಟೊ ಒಂದು ಬಾಕ್ಸ್ 15 ಕೆಜಿ ಟೊಮೆಟೊ ಬಾಕ್ಸ್ ಬೆಳೆಯೋದಕ್ಕೆ 250 ರೂಪಾಯಿ ಖರ್ಚು ಬರ್ತೈತೆ. ಯಾಕೆಂದರೆ ಈಗಿನ ವ್ಯವಸಾಯ, ಗೊಬ್ಬರಗಳು, ಕೂಲಿ ಯಥೇಚ್ಛವಾಗಿ ಖರ್ಚು ಬರೋದ್ರಿಂದ ಒಂದು ಟೊಮೆಟೊ ಬಾಕ್ಸ್ ಬೆಳೆಯೋದಕ್ಕೆ 250 ರೂಪಾಯಿ ಖರ್ಚು ಬರ್ತೈತೆ. ಆದ್ದರಿಂದ ನಾವು 100 ರೂಪಾಯಿ 40 ರೂಪಾಯಿ ಮಾರಿದ್ರೆ ಯಾವುದೇ ರೀತಿಗೂ ರೈತನಿಗೆ ಈ ಟೆಂಪ್ರೇಚರಲ್ಲಿ, ಈ ಬಿಸಿಲಿನಲ್ಲಿ ನಮ್ಮ ರೈತನಿಗೆ ಯಾವುದೇ ಲಾಭದಾಯಕ ಆಗಲ್ಲ. ಯಾಕೆಂದರೆ ರೈತಾಪಿ ವರ್ಗ ಅಂತೇಳಂದರೆ ಇವತ್ತು ನಾವೆಲ್ಲ ಜೀವನಾಡಿಗಳು, ಎಲ್ಲ ಭೂಮಿ ಮೇಲೆ ಇರೋ ಜೀವನಾಡಿಗಳೆಲ್ಲ ರೈತನ ಅವಲಂಬಿಸಿ ನಾವು ಬದುಕ್ತಾ ಇರೋವಂಥದ್ದು. ಅದರಿಂದ ರೈತಾಪಿ ವರ್ಗ ಚೆನ್ನಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ.